ಕುಂಭರಾಶಿಯ ವಾರ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ. ಧನಿಷ್ಠ ನಕ್ಷತ್ರ, ಶತವಿಷ ನಕ್ಷತ್ರ ಹಾಗೂ ಪೂರ್ವಾಭಾದ್ರ ನಕ್ಷತ್ರಗಳಿಗೆ ಕುಂಭರಾಶಿ ಬರುತ್ತೆ. ಕುಂಭರಾಶಿ ಅಧಿಪತಿ ಆಗಿರತಕ್ಕಂಥನು ಶನಿ ಪರಮಾತ್ಮ. ಕುಂಭರಾಶಿಯವ್ರಿಗೆ ಒಳ್ಳೆಯ ಸಮಯ ಇವಾಗ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸಾಗುತ್ತೆ. ಅದರಲ್ಲೂ ಕುಂಭರಾಶಿಯವರು ಈ ಫ್ರಂಟ್ ಆಫೀಸ್ ಅಂತ ಹೇಳ್ತೀವಿ, ಅಂದರೆ ಜನರ ಮುಂದೆ ಕಾಣಿಸಿಕೊಳ್ಳಬೇಕು. ಯಾವಾಗಲೂ ಮಾತಿನಲ್ಲಿ ಉತ್ತಮವಾದಂತಹ ವಾಕ್ಚಾತುರ್ಯ ಇರ್ತಕ್ಕಂಥವ್ರು, ವಾಕ್ಶೈಲಿ ಉತ್ತಮವಾಗಿರ್ತಕ್ಕಂಥವ್ರು, ವಾಕ್ಸಿದ್ಧಿ ಇರ್ತಕ್ಕಂಥವ್ರು, ಇವರಿಗೆಲ್ಲ ಉತ್ತಮವಾಗಿರ್ತಕ್ಕಂತಹ ಕಾಲ. ಅದರಲ್ಲೂ ಕೂಡ ನಾವು ಯಾವಾಗಲೂ ಕೂಡ ತುಂಬ ಉತ್ತಮದಾಯಕವಾಗಿರ್ತಕ್ಕಂತಹ ವಾಕ್ಶುದ್ಧಿ ಇದೆ ಅಂತ ಹೇಳ್ತೇವೆ. ಅಂದರೆ ಆಕರ್ಷಣೀಯವಾಗಿರ್ತಕ್ಕಂತಹ ಜೀವನ ವೃದ್ಧಾಗಿರುತ್ತೆ. ಅವರ ಜೀವನ ಶೈಲಿ ಇರ್ಬೋದು, ಮಾತಿನ ಶೈಲಿ ಇರ್ಬೋದು, ವ್ಯವಹಾರ ಶೈಲಿ ಇರ್ಬೋದು, ಇದೆಲ್ಲವೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ವಾರದಲ್ಲಿ. ಹಾಗಾಗಿ ನಿಮ್ಮ ಚಾಕಚಕ್ಯತೆಯನ್ನು, ನಿಮ್ಮ ಟ್ಯಾಲೆಂಟನ್ನು ಸದುಪಯೋಗ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ. ಜನ್ಮಸ್ಥ ಶನಿ ಹೌದು ಎಂದು 7.5 ನಡೀತಾ ಇದೆ, ಆದರೂ ಯೋಚನೆಯನ್ನು ಮಾಡೋದು ಬೇಡ. ಕುಂಭರಾಶಿಗೆ ಒಳ್ಳೆಯ ಯೋಗಗಳಿದ್ದಾವೆ. ಹಾಗಾಗಿ ಭಗವಂತನ ಅನುಗ್ರಹ ಇರಬೇಕು. ಯಾರ ಅನುಗ್ರಹ ಇರಬೇಕು? ಇಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹ ಇದ್ದರೆ ಕುಂಭರಾಶಿಯವರಿಗೆ ಈ ವಾರ ಯಾವುದೇ ಕಷ್ಟಗಳು ಬರೋದಿಲ್ಲ, ಸುಭಿಕ್ಷವಾಗಿರುತ್ತೆ. ಮೀನರಾಶಿಯ ಫಲಾಫಲ ತಿಳಿಸ್ಕೊಡಿ. ಉತ್ತರಾಭಾದ್ರ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ. ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು ಪರಮಾತ್ಮ. ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಗುರು ಪರಮಾತ್ಮ. ಗುರು ಚೆನ್ನಾಗಿದ್ದಾನೆ, ಹಾಗಾಗಿ ಗುರುವಿನ ಅನುಗ್ರಹ ಇದೆ, ಗುರುಬಲ ತುಂಬ ಚೆನ್ನಾಗಿದೆ. ಸದುಪಯೋಗ ಮಾಡ್ಕೊಳ್ಳಿ. ಹೊಸದಾಗಿ ಉದ್ಯೋಗ ಹುಡ್ತಕ್ಕಂಥವ್ರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಅಥವಾ ವಿವಾಹದ ಯೋಗವನ್ನು ಹುಡ್ತಾ ಇರ್ತಕ್ಕಂಥವ್ರು ಈ ವಾರಲ್ಲಿ ಸಕಾಲ. ಯಾಕಂದ್ರೆ ಕಾರ್ತಿಕ ಮಾಸ, ಒಳ್ಳೊಳ್ಳೆಯ ಅವಕಾಶಗಳು ಬರ್ತಕ್ಕಂತಹ ಕಾಲ. ಉದ್ಯೋಗ ವ್ಯವಹಾರ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ಷೇತ್ರಗಳಲ್ಲೂ ಕೂಡ ಮೀನರಾಶಿಯವರು ಯಾವುದೇ ರೀತಿಯಾದಂತಹ ಕಷ್ಟಗಳು ಈ ವಾರ ಬರೋದಿಲ್ಲ. ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸಗಳೆಲ್ಲವೂ ಸಾಧ್ಯವಾಗುತ್ತೆ. ಭಗವಂತನ ಆರಾಧನೆ ಮಾಡ್ಕೊಳ್ಳಿ. ಗುರುವಾರ ಗುರುಗ್ರಹದ ಪ್ರದಕ್ಷಿಣೆ ಮಾಡಿ, ಮಂದಿರವನ್ನು ದರ್ಶನ ಮಾಡಿ, ಗುರುಮಠಕ್ಕೆ ಹೋಗಿ ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಂಡ್ರಿ ಅಂತಾದರೆ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಅವೆಲ್ಲವೂ ಪರಿಹಾರವಾಗಿ ಉತ್ತಮದಾಯಕವಾಗಿರ್ತಕ್ಕಂಥ ಜೀವನ ಪ್ರಾಪ್ತವಾಗುವುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂದೇಹ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.